ಅಣ್ಣ ಈಗ ಹೇಗಿದ್ಯಾ? ನನಗೇನಮ್ಮ, ಇನ್ನು 100 ವರ್ಷ ಆರಾಮಾಗಿರ್ತೀನಿ ನಾನು. ಪಾಪ ನೀನು ರೆಸ್ಟ್ ತಗೋಬೇಕಿತ್ತೇನೋ. ನಮ್ಮ ಅಳಿಯಂದು ಬಲವಂತ ಮಾಡಿದ್ರು ಅಂತ ಇಲ್ಲಿಗೆ ಬಂದಿದ್ಯಾ ಅಲ್ವಾ? ಅಯ್ಯೋ ಲಕ್ಷ್ಮಿ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಹಂಗನ್ಸಲ್ವ ನಿನಗೆ? ನೋಡು. ಲಕ್ಷ್ಮಿ, ನನ್ನ ಗೆಳೆಯ ಮನೆಯವ್ರಿಗೋಸ್ಕರ ಎದೆ ಮೇಲೆ ಗುಂಡು ಕಲ್ಲು ಬಿದ್ರೂ ಮಲ್ಗೆ ಹೂವು ಅಂತ ಹೇಳ್ಕೊಳ್ಳೋ ಆಸಾಮಿ. ಸುಮ್ನಿರಪ್ಪ, ನೀನೇನು ಕಡಿಮೆನಾ? ನಿನ್ನ ಫ್ಯಾಮಿಲಿನ ಬಿಟ್ಕೊಟ್ಬಿಡ್ತೀಯ ನೀನು? 35 ವರ್ಷ ನಿನ್ನ ತಂಗಿ ಜೊತೆ ಮಾತಾಡ್ತಿರ್ಲಿಲ್ಲ ನೀನು. ಯಾಕೆ ಹೇಳು? ಅವಳ ಮೇಲೆ ಪ್ರೀತಿಗೆ. ಅದಕ್ಕೆ ನಾನೀಗ ನಿನ್ನ ನೋಡಕ್ ಬಂದಿದ್ದು. ಯಾಕೆ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಣ. ಧರ್ಮು, ನನಗೆ ನನ್ನ ತಂಗಿ ಕಂಡ್ರೆ ಎಷ್ಟು ಇಷ್ಟ ಅನ್ನೋದು ನನಗೆ ನನ್ನ ತಂಗಿಗೆ ಬಿಟ್ರೆ ನಿನಗೆ ಮಾತ್ರ ಗೊತ್ತು ಕಣ. ಈಗ 35 ವರ್ಷದಿಂದ ಇವಳು ಮುಖ ಕೂಡ ನೋಡಿದೆ, ಮೂರ್ಖನ ಥರ ಜೀವನ ಮಾಡಿಬಿಟ್ಟೆ. ಆದರೆ ನೀನು ನನ್ನ ಕಣ್ಣು ತೆರೆಸ್ದೆ. ನಾನು ಕಳ್ಕೊಂಡಿದ್ದ ನನ್ನ ತಂಗಿನ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿಬಿಟ್ಟೆ. ಅದಕ್ಕೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ. ಇದನ್ನ ಹೇಳೋಕೆ ನನ್ನನ್ನು ಮತ್ತೆ ಇಲ್ಲಿ ಕರೆಸಿದೀಯ ನೀನು? ಇಲ್ವೋ, ಇನ್ನೊಂದು ವಿಷಯ ಇದೆ. ನನ್ನ ತಂಗಿಗೆ ಇವಳು ಮದುವೆ ಆದಮೇಲೆ ಒಂದಿನೂ ತವರಿಗೆ ಕರೆಸಿ ಬಾಗಿನ ಕೊಟ್ಟಿಲ್ಲ ಕಣೋ. ಅದಕ್ಕೆ ಇವತ್ತು ನಿನ್ನ ಸರೋಜ ಮುಂದೆ ಇವಳಿಗೆ ಬಾಗಿನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿಯಾಗಿ ಹೇಳಿದ್ರಿ ಅಣ್ಣ. ಲಕ್ಷ್ಮಿ ನಮ್ಮ ಯಜಮಾನ್ರಿಗೂ ತಂಗಿನೇ ತಾನೆ, ನಾವೇ ಬಾಗಣ ಕೊಡ್ತೀವಿ. ಅಯ್ಯಯ್ಯೋ, ನೀವು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಅಯ್ಯೋ, ಹಾಗೆಲ್ಲ ಆಗೋದೇ ಇಲ್ಲ. ನಾವ್ ಇವಾಗ ಬಾಗಣ ಕೊಡ್ಲೇಬೇಕು. ರೀ, ಗಿರಿಗೊಂದು ಫೋನ್ ಮಾಡಿ ಅರ್ಜೆಂಟಾಗಿ ಒಂದು ಬಾಗಣ ತಗೊಂಬರಕ್ಕೆ ಹೇಳಿ. ಎಕ್ಸ್ಕ್ಯೂಸ್ ಮೀ. ಬಾಮ್ಮ, ತಗೊಳ್ಳಿ. ಯಾರು ಕಳಿಸಿದ್ದು? ಬಾಗಿಣ. ಓಹೋ, ಏಯ್ ಕಳ್ಳ, ಮೊದಲೇ ಎಲ್ಲ ಅರೇಂಜ್ ಮಾಡ್ಕೊಂಡು ನನ್ನ ಹತ್ರ ಕಳ್ಳಾಟ ಆಡ್ತಿದ್ಯಾ? ರೀ, ನನಗೂ ಹೇಳ್ದೆ ಅರೇಂಜ್ ಮಾಡ್ಬಿಟ್ಟಿದ್ದೀರಾ ನೀವು? ನಾನು ಅಂಥ ಅತ್ತಿಗೆ ಅಲ್ಲ, ನಾದ್ನಿನ ತುಂಬಾ ಪ್ರೀತಿ ಮಾಡೋ ಅತ್ತಿಗೆನೆ. ಏನ್ ನೋಡ್ತಿದ್ದೀರಾ? ಒಂದ್ ನಿಮಿಷ ಇಟ್ಕೊಳ್ಳಿ. ಹಾ, ಬಂದೆ. ಬಾ, ಕೂತ್ಕೋ.